ಅಲ್ಲಿ ಕ್ರೌಡ್ ಅಲ್ಲಿ ಇದ್ರೆ ಗಾಡಿ ಮೊದಲು ನೋಡುದೇ ನಮ್ ಗಾಡಿ, ಬೇರೆ ಪಕ್ಕದಿರ್ಲಿ ಗಾಡಿ. ಈ ಗಾಡಿಯನ್ನು ಫಸ್ಟ್ ನೋಡ್ತಾರೆ, ಗಾಡಿ ನೋಡಿ ಮಾರ, ಗಾಡಿ ನೋಡಿ. ಹೌದು, ಎಂತ ಲುಕ್ ಅಲ್ಲಿ ಗಾಡಿ ತೆಗ್ದಿದ್ದಾನಲ್ವಾ. ಗಾಡಿ ಬಂದು ಒಂದು 15 ದಿವಸ ಆಯ್ತು ಈ ಗಾಡಿ. 15 ದಿವಸ ಬ್ರ್ಯಾಂಡ್ ನ್ಯೂ ಗಾಡಿ ಆಗಿದ್ರೆ. ಹೌದೌದು. ಡ್ರೈವಿಂಗ್ ಅಲ್ಲಿ ದೊಡ್ಡ ಗಾಡಿ ನಾವು ಹೇಗೆ ಕಟಿಂಗ್ ಮಾಡ್ತೀವಿ ಆ ತರಾನೇ ಕಟಿಂಗ್. ಈ ಬಸ್ ಎಲ್ಲ ಯಾವ ತರ ಕಟಿಂಗ್ ಮಾಡ್ತಾರೆ ಟರ್ನಲ್ಲಿ ಹೋಗುವಾಗ ಹೇಗೆ ಆ ತರಾನೇ ಹೋಗ್ಲಿಕ್ಕೆ. ಸ್ವಲ್ಪ ಆಚೆ ಆದ್ರೆ ಗಾಡಿ ಎಲ್ಲೆಲ್ಲಿ ಹೋಗಿ ಏರ್ ಮೇನ್ ಇದರಲ್ಲಿ ಅದೇ 4 ವೀಲ್ ಬೇಸ್ ಇದೆಯಲ್ಲ, ವೀಲ್ ಇದ್ದು ಅದರದ್ದು ಏರ್ ಗೊತ್ತಾಗುತ್ತೆ ನಮ್ಗೆ ಡಿಸ್ಪ್ಲೇ ಅಲ್ಲಿ ನೋಡುವಾಗ. ನಾನು ಹೊಸತ್ತೆ ಕುತ್ಕೊಂಡದ್ದು, ಫಸ್ಟ್ ದಿವಸ ಸ್ವಲ್ಪ ಕಷ್ಟ ಆಯ್ತು ಓಡಿಸ್ಲಿಕ್ಕೆ. ಗೇರ್ ಎಲ್ಲ ಶಿಫ್ಟ್ ಮಾಡುವಾಗೆಲ್ಲ ಸ್ವಲ್ಪ ಕಷ್ಟ ಆಯ್ತು. ಈಕೋ ಸ್ವಿಚ್ ಎಲ್ಲ ನಾವು ಸಿಂಗಲ್ಸ್ ಎಲ್ಲ ಹೋಗುವಾಗ ಗಾಡಿ ಲೈಟ್ ವೇಟ್ ಇರುತ್ತಲ್ಲ, ಅವಾಗ ಈಕೋ ಮೋಡ್ ಅಲ್ಲಿ ಹೋದ್ರೆ ಅವರಿಗೆ ಖುಷಿಯಾಗಿದೆ ಗಾಡಿ ನೋಡಿ. ರಾತ್ರಿ ಮಲಗಿದ್ದೊಂದು ಗೊತ್ತುಂಟು ಅವರಿಗೆ. ಈ ದಾಂಡಿಲಿ ಫಾರೆಸ್ಟ್ ಗೇಟ್ ಇದೆಯಲ್ಲ, ಅಲ್ಲಿ ನಿಂತಾಗ್ಲೇ ಗೊತ್ತು ಅವರಿಗೆ. ಮಿಡ್ಲಲ್ಲಿ ಅವ್ರು ಎದ್ದೆಲ್ಲ ಅಂದ್ರೆ ಫುಲ್ ಅಷ್ಟು ಸ್ಮೂತ್. ಇದರಲ್ಲಿ ಕುಟ್ಟಿ ಬರುತ್ತೆ ಹೀಗೆ, ಆ ಕುಟ್ಟಿಯನ್ನಿಗೆ ಪ್ರೆಸ್ ಮಾಡಿ ಎಲ್ದು ಹಿಂದ್ಗಡೆ ಹಾಕ್ಲಿಕ್ಕೆ, ಹಿಂದ್ಗಡೆ ಅವಾಗ ಡಿಸ್ಪ್ಲೇ ಅಲ್ಲಿ ಆನ್ ಆಗುತ್ತೆ. ಅಂದ್ರೆ ಇದನ್ನ ಮರ್ಸಿಡಿಸ್ ಇಂಜಿನ್ ಅಂತ ಹೇಳ್ತಾರೆ ಇದ್ರದ್ದು. ಅದಕ್ಕೆ ಸ್ವಲ್ಪ ಟೈ ಅಪ್ ಆಗಿದ್ದಾರೆ. ಅದೇ ಟೈ ಅಪ್ ಏನ್ ಗೊತ್ತಿಲ್ಲ, ಅಂದ್ರೆ ಆಲ್ಮೋಸ್ಟ್ ಹಾಗೆ ಹೇಳ್ತಿದ್ದಾರೆ. ಹೊರದೇಶದ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇದರಲ್ಲಿ. 4 ವೀಲರ್ ಮತ್ತೆ 6 ವೀಲರ್ ಗೆ ಬೇರೆ ಬೇರೆ ಟೈಪ್ ಒಂದು ಬ್ಯಾಚ್ ಬರುತ್ತೆ ಆ ತರ. ಅಂದ್ರೆ ನಮ್ಮ ಹತ್ರ ಎಲ್ಲ ಬ್ಯಾಚ್ ಇದೆ. ಟ್ರಾವೆಲರ್ ಯಾರು ಓಡಿಸ್ತಾರೆ ಅವರಿಗೆಲ್ಲ ಓಕೆ. ಮಂಗಳೂರಲ್ಲಿ ಶ್ರೀ ಮಂಗಳಾದೇವಿ ಟ್ರಾವೆಲ್ಸ್ ಅಂದ್ರೆ ಒಂದು ಬ್ರ್ಯಾಂಡ್ ಬಂದಿದೆ, ಅದರಲ್ಲಿ ನಮ್ದು ಗೌರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ಬ್ಲಾಗ್. ತುಂಬಾನೇ ಸ್ಪೆಷಲ್ ಆದಂತ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂತ ಒಂದು ಫೋರ್ಸ್ ಅರ್ಬನಿಯಾ ವ್ಯಾನ್ ನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬಂದಿರೋದು. ನನ್ನ ಜೊತೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತ ಫೋರ್ಸ್ ಅರ್ಬನಿಯಾ ವ್ಯಾನಿನ ಡ್ರೈವರ್ನವ್ರು ಸಹ ಇದ್ದಾರೆ. ಬನ್ನಿ ಅವರಿಂದ ಈ ವ್ಯಾನಿನ ಸಂಪೂರ್ಣ ಮಾಹಿತಿ ತಿಳಿಯುವಂತ ಪ್ರಯತ್ನ ಈ ಬ್ಲಾಗ್ ನ ಮೂಲಕ ಮಾಡೋಣ. ಬನ್ನಿ. ನೋಡ್ಬೋದು ಯಾವ ತರ ಲುಕ್ ಅಲ್ಲಿ ಕಾಣುತ್ತೆ ಅಂತ ಗಾಡಿ ವೈಟ್ ಎಡಿಷನ್ ಮಾಡಿದ್ರೆ. ಫ್ರೆಂಡ್ಸ್, ಇವಾಗ ನಮ್ ಜೊತೆ ಇದ್ದಾರೆ ಮಿಥುನ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ಹಾಯ್ ಸರ್. ಎಲ್ಲಿ ಸರ್ ನಿಮ್ಮ ಊರು? ನಾನು ಮಂಗಳೂರು, ಪೊಳಲಿ ಅಂತ, ರಾಜರಾಜೇಶ್ವರಿ ಟೆಂಪಲ್. ಪೊಳಲಿ ದೇವಸ್ಥಾನ ಹತ್ರ. ಹೌದು, ನಿಮ್ಮ ಊರು. ಅಲ್ಲಿಂದ 1 ಕಿಲೋಮೀಟರ್ ಒಳಗಡೆ. ಇದು ಕಂಪನಿ ಎಲ್ಲಿದೆ ಸರ್? ಕಂಪನಿ ಮಂಗಳೂರು ಇದೆ ಗಾಡಿ. ಅಂದ್ರೆ ಎಲ್ಲಿ ತಗೊಂಡದ್ದು? ಮಂಗಳೂರಲ್ಲಿ ಗಾಡಿ. ನಮ್ದು ಬೀರಿ ಉಚ್ಚಿಲ ಅಂತ, ನಮ್ದು ಅಲ್ಲಿ ಸೆಡ್ ಇರೋದು ಗಾಡಿದು. ಓಕೆ. ಅಲ್ಲಿಂದಲೇ ಎಲ್ಲ. ಓನರ್ನವ್ರು ಎಲ್ಲಿ ಇರೋದು ಸರ್? ಅಲ್ಲೇ ಅವರೇ, ನಿಯರ್ ಬೈ ಅಲ್ಲೇ. ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್ ಅರ್ಬನಿಯಾ? ಇದು ನಮ್ಗೆ ಗಾಡಿ ಬಂದು ಒಂದು 15 ದಿವಸ ಆಯ್ತು ಈ ಗಾಡಿ. 15 ದಿವಸ ಅಷ್ಟೇ. ಬ್ರ್ಯಾಂಡ್ ನ್ಯೂ ಗಾಡಿ ಆಗಿದ್ರೆ. ಹೌದು ಸರ್. ಇದು ವೈಟ್ ಎಡಿಷನ್ ಅಲ್ವಾ? ಹೌದು, ವೈಟ್ ಅಂದ್ರೆ ಬ್ಲಾಕ್ ಬರುತ್ತೆ, ಕೆಳಗಡೆ ಪೀಸ್ ಎಲ್ಲ ಬ್ಲಾಕ್ ಬರುತ್ತೆ. ಅದನ್ನ ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಫುಲ್ ವೈಟ್ ಮಾಡಿದ್ದೇವೆ. ಹಾಗೆ ನೀವೇ ಮಾಡಿಸಿರೋದು? ನಾವೇ ಮಾಡಿಸಿ, ಶೋರೂಮ್ ಅಲ್ಲಿ ಬರಲ್ಲ. ಓಕೆ ಸರ್. ಇದರಲ್ಲಿ ಎಷ್ಟು ತರ ವೆರೈಟೀಸ್ ಬರುತ್ತೆ? ಅಂದ್ರೆ ಇದರಲ್ಲಿ 3 ಟೈಪ್ ಅಲ್ಲಿ ಗಾಡಿ ಬರುತ್ತೆ. ಓಕೆ. ಅಂದ್ರೆ ಒಂದು 9+1, 13+1. ಸೊ ಇದು 16+1. 16+1. ಓಕೆ. ಅಂದ್ರೆ ಅರ್ಬನಿಯಲ್ಲಿ ದೊಡ್ಡ ಗಾಡಿ. ಅರ್ಬನಿಯಲ್ಲಿ ಇದು ದೊಡ್ಡ ಗಾಡಿ. ಓಕೆ. ಚೇಂಜಸ್ ಅಂದ್ರೆ ಇದು ನೋಡ್ಲಿಕ್ಕೆ ಗಾಡಿ ಸ್ವಲ್ಪ ಫುಲ್ ಚೇಂಜ್ ಆಗಿದೆ ಗಾಡಿ. ಈ 16 ಸೀಟರ್? 16 ಅಲ್ಲ, ಎಲ್ಲ 3 ಟೈಪ್ ಗಾಡಿ ಸಹ ಸ್ಟ್ಯಾಂಡರ್ಡ್ ಇದೆ ಗಾಡಿ. ಹೌದು, ತುಂಬಾ ಲಕ್ಸುರಿ ಇದೆ. ಲಕ್ಸುರಿ ಅಂದ್ರೆ ಈ ಗಾಡಿ ಒಂದು 16+1 ಗಾಡಿ ಇದೆ ಅಲ್ಲ, ಇದು ಸ್ವಲ್ಪ ಲೆಂತ್, ಆಮೇಲೆ ಡೌನ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಕಡಿಮೆ. ಏನಿಲ್ಲ ಗ್ರೌಂಡ್ ಕ್ಲಿಯರೆನ್ಸ್. ಹೋಗುವಾಗ ಸ್ವಲ್ಪ ರೋಡ್ ಒಳ್ಳೆದಲ್ಲಿರುದಿಲ್ಲ, ಮತ್ತೆ ಹಂಸಲ್ಲೆಲ್ಲ ಸ್ವಲ್ಪ ಜಾಗೃತವಾಗಿ ಓಡಿಸ್ಬೇಕು. ಡ್ರೈವಿಂಗ್ ಮಾತ್ರ ಪ್ಯಾಸೆಂಜರ್ ಗೆ ಆಗ್ಲಿ ನಮ್ಗೆ ಆಗ್ಲಿ ಫುಲ್ ಕಂಫರ್ಟ್ ಇದೆ. ತುಂಬಾ ಕಂಫರ್ಟ್. ತುಂಬಾ ಕಂಫರ್ಟ್ ಇದೆ. ಡ್ರೈವಿಂಗ್ ಸುಸ್ತೇ ಆಗಲ್ಲ, ಸ್ವಲ್ಪ ಸಹ ಟಯರ್ಡ್ ಆಗಲ್ಲ. ಎಸಿ ಹಂಗಿದೆ ಇದರದ್ದು, ಫುಲ್ ಚಿಲ್ ಆಗ್ತದೆ. ಅಷ್ಟು ಸ್ಮೂತ್ ಇದೆ ಅಲ್ವಾ ಎಸಿ? ಸ್ಮೂತ್ ಎಲ್ಲ. ಎಸಿ ಬರ್ತಾ ಇದೆ ಅಂತ ನಮ್ಗೆ ಫೀಲ್ ಆಗೋದಿಲ್ಲ, ಅಷ್ಟು ಕೋಲ್ಡ್. ಒಂದಿಲ್ಲದ 2ರಲ್ಲಿ ಇಟ್ರೆ ಆಯ್ತು. ಓಕೆ, ಒಳ್ಳೆ ಬರುತ್ತೆ. ಕೋಲ್ಡ್ ಒಳ್ಳೆ ಬರುತ್ತೆ. ಓಕೆ ಸರ್. ನೀವು ಈ ಅರ್ಬನಿಯಾ ಬರೋದಕ್ಕಿಂತ ಮೊದಲು ಯಾವ್ದ್ರಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ? ನಂದು ಟ್ರಾವೆಲರ್ ಅಲ್ಲಿ ಇದ್ದೆ. ಅಂದ್ರೆ ಯಾವ ಕಂಪನಿ ಸರ್? ಅದೇ ಫೋರ್ಸ್ ಕಂಪನಿಯಲ್ಲಿ. ನಾನು ಹೊಸತ್ತೆ ಕುತ್ಕೊಂಡದ್ದು. ಫಸ್ಟ್ ದಿವಸ ಸ್ವಲ್ಪ ಕಷ್ಟ ಆಯ್ತು ಅರ್ಬನಿಯಾ ಓಡಿಸ್ಲಿಕ್ಕೆ. ಗೇರ್ ಎಲ್ಲ ಶಿಫ್ಟ್ ಮಾಡುವಾಗೆಲ್ಲ ಸ್ವಲ್ಪ ಕಷ್ಟ ಆಯ್ತು. ಸೆಕೆಂಡ್ ಡೇ ಅಂದ್ರೆ ಫಸ್ಟ್ ನಂಗೆ ಟ್ರಿಪ್ ಸಿಕ್ಕಿದೆ 4 ಡೇಸ್ ಟ್ರಿಪ್ ನಂಗೆ ಅದು. ಅದರಲ್ಲಿ ಫಸ್ಟ್ ಡೇ ಸ್ವಲ್ಪ ಕಷ್ಟ ಆಯ್ತು. ಟ್ರಾವೆಲರ್ ತರ ಎದ್ದು ಹೋಗಲ್ಲ, ಸ್ವಲ್ಪ ಲೇಟ್ ಎದ್ದೆಲ್ಲ. ಆದ್ರೂ ಒಳ್ಳೆ ಗಾಡಿ. ಫಸ್ಟ್ ಗೆ ನಂಗೆ ಆಯ್ತು, ಇದೆಂತ ಮಾರ ಗಾಡಿ ಇದು, ಎದ್ದೆಲ್ಲ ಅಂತ. ಆಮೇಲೆ ಈಗ ಸಟ್ ಆಯ್ತು, ಫುಲ್ ಸಟ್ ಆಗಿದೆ ಗಾಡಿಗೆ.
ಏನು ವ್ಯತ್ಯಾಸ ಮಾಡಿದ್ದಾನೆ ಸರ್ ಈ ಟಿಟಿಗೆ ಮತ್ತೆ ಅರ್ಬನಿಯಾಗೆ? ಅಂದ್ರೆ ಇಂಜಿನ್ ಕೆಪಾಸಿಟಿ ಒಂದೇ, ಎರಡು ಇಂಜಿನ್ ಸೇಮ್. ಇಂಜಿನ್ ಸೇಮ್ ಇದೆ. ಅಂದ್ರೆ ಇದನ್ನ ಮರ್ಸಿಡಿಸ್ ಇಂಜಿನ್ ಅಂತ ಹೇಳ್ತಾರೆ ಇದ್ರದ್ದು. ಓ, ಅದಕ್ಕೆ ಸ್ವಲ್ಪ ಟೈ ಅಪ್ ಆಗಿದ್ದಾರೆ ಏನೋ. ಅದೇ ಟೈ ಅಪ್ ಏನ್ ಗೊತ್ತಿಲ್ಲ, ಅಂದ್ರೆ ಆಲ್ಮೋಸ್ಟ್ ಹಾಗೆ ಹೇಳ್ತಿದ್ದಾರೆ. ಹೊರದೇಶದ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇದರಲ್ಲಿ ಹೌದು. ಆಲ್ಮೋಸ್ಟ್ ಆಲ್. ಅಂದ್ರೆ ಫುಲ್ ಎಲ್ಲ ಚೇಂಜ್ ಮಾಡಿದ್ದಾರೆ ಗಾಡಿಯಲ್ಲಿ ಮಾತ್ರ. ಫುಲ್ ಚೇಂಜ್, ನೋಡ್ಲಿಕ್ಕೆ ರೋಡ್ ಶೋನೆ ಒಳ್ಳೆ ಇದೆ ಗಾಡಿ ಇದರಲ್ಲಿ. ಹೌದು, ಒಳ್ಳೆ ವಿಸಿಬಿಲಿಟಿ ಇದೆ ಅಲ್ವಾ? ಹೌದು. ಒಳಗಡೆ ಒಳ್ಳೆ ವಿಸಿಬಿಲಿಟಿ ಕೊಟ್ಟಿದ್ದಾನೆ. ಈ ಗ್ಲಾಸ್ ಅಷ್ಟೇ ಅಲ್ವಾ ಸರ್? ಈ ನಮ್ಮ ಟಿಟಿಕಿನ್ನ ಚೆನ್ನಾಗಿ ಕ್ಲಿಯರಿಟಿ ಇದೆ. ಹೌದು, ಅದೊಂದು ಟಿಟಿಕಿನ್ನ. ಹೌದು, ಟಿಟಿಯಲ್ಲಿ ಮುಂದ್ಗಡೆ ಏನ್ ನಿಂತಿದ್ರೆ ಯಾರಿದ್ದಾರೆ ಅಂತ ಕಾಣಿಸಲ್ಲ. ಹೌದು. ಈ ಡೂಮ್ ಉದ್ದ ಬರುತ್ತೆ. ಹೌದು. ಇದ್ರಲ್ಲಿ ಹಾಗೆ ಏನಿಲ್ಲ. ಇದ್ರಲ್ಲೆಲ್ಲ ನೋಡ್ಲಿಕ್ಕೆ ಒಂದು ಕ್ರಿಸ್ಟ ಓಡಿಸಿದಾಗ. ಹೌದು, ಕ್ರಿಸ್ಟ ಇದೆಯಲ್ಲ ಆ ಟೈಪ್ ಆಗ್ತದೆ ಓಡಿಸುವಾಗ. ಆ ಟೈಪ್ ಆಗುತ್ತೆ. ಮತ್ತೆ ಏರ್ ಬ್ಯಾಗ್ ಇದೆ ಎರಡು. ಒಂದು ನಂಗೆ ಡ್ರೈವಿಂಗ್ ಸೀಟ್ಗೆ, ಮತ್ತೊಂದು ಲೆಫ್ಟ್ ಸೈಡ್ ಸೀಟ್ಗೆ ಅಷ್ಟೇ. ಎರಡೇ ಫ್ರಂಟಿಗೆ ಅಷ್ಟೇ ಇರೋದು. ಮತ್ತೆ ಎಲ್ಲ ಸೀಟ್ಗೆ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಹೇಳ್ತೀವಲ್ಲ ಹಾಗೆ. ಎಲ್ಲದಕ್ಕೆ ಚಾರ್ಜರ್ ಕಾರ್ಡ್ ಇದೆ, ಅದು ಕೊಟ್ಟಿದ್ದಾರೆ. USB ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಸರ್, ಈ ಗಾಡಿ ತಂದಾಗ ನಿಮ್ಗೆ ಏನಾದ್ರು ಟ್ರೈನಿಂಗ್ ಏನಾದ್ರು ಕೊಟ್ಟಿದ್ರಾ? ಟ್ರೈನಿಂಗ್ ಏನಿಲ್ಲ, ಅಂದ್ರೆ ಅಲ್ಲಿ ಗಾಡಿ ಡೆಲಿವರಿ ಅಂತ ತಗೊಳ್ತೀವಲ್ಲ ಗಾಡಿ, ಮಂಗಳೂರಲ್ಲೇ ತಗೊಂಡದ್ದು. ಅದಕ್ಕೆ 19 ರಿಜಿಸ್ಟ್ರೇಷನ್, ಅದೆಲ್ಲ ಮಾಹಿತಿ ಕೊಡ್ತಾರೆ ಶೋರೂಮ್ನವರೆಲ್ಲ, ಯಾವ ತರ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ತಾರೆ, ಎಲ್ಲ ಕೊಡ್ತಾರೆ. ಓಕೆ ಸರ್, ಇದು ನಮ್ಮ ಟಿಟಿಗೆ ಮತ್ತೆ ಈ ಅರ್ಬನಿಗೆ ಏನ್ ವ್ಯತ್ಯಾಸ ಬರುತ್ತೆ ಸರ್? ಅಂದ್ರೆ ಓಡಿಸುವಾಗ ಅಂದ್ರೆ ಯಾವ ತರ ಹೇಳುದು ಅಂದ್ರೆ, ಗಾಡಿ ಸ್ವಲ್ಪ ಫುಲ್ ಡಿಫ್ರೆಂಟ್ ಇದೆ. ಟ್ರಾವೆಲರ್ ಅರ್ಬನಿ ಅದ್ರ ಮೇಲೆ ದೂಸರ ಒಂದು ಬೇರೆ ಮಾತೇ ಇಲ್ಲ. ಗಾಡಿಯೇ ಫಸ್ಟ್ ನಾನು ಹೇಳ್ತಿದ್ದೆ, ಗಾಡಿ ಅಂತ. ಹೌದು, ಹೊರಗಡೆಯಿಂದ ತುಂಬಾ ಲುಕ್ ಇದೆ ಅಲ್ವಾ? ಸೈಡ್ ಅಲ್ಲಿ ಕ್ರೌಡ್ ಅಲ್ಲಿ ಇದ್ರೆ ಗಾಡಿ ಮೊದಲು ನೋಡಿದ್ರೆ ನಮ್ ಗಾಡಿ, ಬೇರೆ ಪಕ್ಕದಿರ್ಲಿ ಗಾಡಿ. ಈ ಗಾಡಿ ಫಸ್ಟ್ ನೋಡ್ತಾರೆ, ಗಾಡಿ ನೋಡಿ ಗಾಡಿ ನೋಡಿ. ಹೌದು, ಎಂತ ಲುಕ್ ಅಲ್ಲಿ ಗಾಡಿ ತೆಗ್ದಿದ್ದಾನಲ್ವಾ? ಹೌದೌದು, ಒಳ್ಳೆ ಡಿಸೈನ್ ಮಾಡಿ, ಅಂದ್ರೆ ಹೊರದೇಶದ ಗಾಡಿ ತರ ಇದೆ ಸ್ವಲ್ಪ ನೋಡಿ. ಹೌದು, ಆತರ. ಸರ್, ಇಲ್ಲಿರುವಂತ ಸ್ವಿಚಸ್ ಎಲ್ಲ ಏನಕ್ಕೆ ಯೂಸ್ ಆಗುತ್ತೆ ಸರ್? ಇದು ಈಕೋ ಸ್ವಿಚ್ ಎಲ್ಲ ನಾವು ಸಿಂಗಲ್ಸ್ ಎಲ್ಲ ಹೋಗುವಾಗ, ಗಾಡಿ ಲೈಟ್ ವೇಟ್ ಇರುತ್ತಲ್ಲ, ಅವಾಗ ಈಕೋ ಮೋಡ್ ಅಲ್ಲಿ ಹೋದ್ರೆ ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ. ಸ್ವಲ್ಪ ಜನರೆಲ್ಲ ಇದ್ರೆ, ಫುಲ್ ಸೆಟ್ಟಿಂಗ್ ಎಲ್ಲ ಇದ್ರೆ, ಅವಾಗ ಈಕೋ ಮೋಡ್ ತೆಗ್ದ್ರೆ ಆಯ್ತು, ಪವರ್ ಮೋಡ್ ಗೆ ಬರುತ್ತೆ. ಅದು ಈಕೋ ಮೋಡ್ ತೆಗ್ದ್ರೆ ಆಯ್ತು, ಆಟೋಮೆಟಿಕ್ ಪವರ್ ಮೋಡ್ ಗೆ ಬಂದ್ಬಿಡುತ್ತೆ. ಬೆನಿಫಿಟ್ ಅಂದ್ರೆ ಒಂದು ಮೈಲೇಜ್ ಎಷ್ಟು ಬರುತ್ತೆ ಸರ್? ನಂಗೆ ಈಗ 7-8 ಅಷ್ಟು ಸಿಗ್ತಿದೆ. ಅಂದ್ರೆ ಫಸ್ಟ್ ಸರ್ವಿಸ್ ಆಗ್ಬೇಕಲ್ಲ. ಅವ್ರ ಶೋರೂಮ್ ಇಂದ ಎಷ್ಟು ಹೇಳ್ತಾರೆ ಸರ್? ಅವರು ಸಹ 8-9-10 ಅದಕ್ಕಿಂತ ಒಳಗಡೆ. ಎಸಿ ಗಾಡಿ ಅಲ್ವಾ? ಎಸಿ ಗಾಡಿ. ನಾನ್ ಎಸಿ ಹೇಳಲಿಕ್ಕೇನಿಲ್ಲ. ಎಂಟಿ ಗಾಡಿ ನಾವ್ ಎಲ್ಲಿ ಅದು ನಿಲ್ಲಿಸಿದ್ರೆ ಡ್ರೈವರ್ ಅಂತ ಒಳಗೆ ಕೂತ್ಕೊಳ್ಳಿಕ್ಕೇನಿಲ್ಲ ಈ ಗಾಡಿ. ಬಾಕಿ ಇರುವಂತ ಸ್ವಿಚಸ್ ಏನಕ್ಕೆ ಯೂಸ್ ಆಗುತ್ತೆ? ಇಷ್ಟೆಲ್ಲ ಸ್ವಿಚಸ್ ಇದೆಯಲ್ವಾ? ಹೌದು, ಅದರಲ್ಲಿ ತುಂಬಾ ಇದೆ. ಇದು 4 ಇಂಡಿಕೇಟರ್. ಅದು 4 ಇಂಡಿಕೇಟರ್. ಇದು ಏನಕ್ಕೆ ಯೂಸ್ ಆಗುತ್ತೆ ಸರ್? ಅದು ನಾವು ಈಗ ಮಡ್ ರೋಡ್ ಅಂತ ಹೇಳ್ತೀವಲ್ಲ, ಆ ಮಡ್ ರೋಡ್ ಅಲ್ಲಿ ಆ ಸ್ವಿಚ್ ಹಾಕಿದ್ರೆ ಟೈರ್ಗೆಲ್ಲ ಗ್ರಿಪ್ ಸಿಗುತ್ತೆ. ಆ ತರ ಸ್ವಿಚ್ ಅದು. ಆ ತರ ಸರ್. ಅದರ ಪಕ್ಕದ ಲೈಟ್ ಇದ್ದದು ಒಂದು ಡಿಮ್ ಲೈಟ್ ಅಂತ ಬರುತ್ತೆ, ಬ್ಲೂ ಕಲರ್. ಆ ಲೈಟ್, ಮತ್ತೆ ಇನ್ನೊಂದು ವೈಟ್, ಮತ್ತೆ ಇನ್ನೊಂದು ಲೈಟ್ ನಾವು ಡೋರ್ ಓಪನ್ ಆಗುವಾಗ ಅದು. ಮತ್ತೆ ಅದೇ ಎಲ್ಲ ಬೇರೆ ಬೇರೆ ಒಂದು ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ತುಂಬಾ ಎಲ್ಲ ಕೊಟ್ಟಿದ್ದಾರೆ. ಓಕೆ ಸರ್, ಇದೇನಕ್ಕೆ ಯೂಸ್ ಆಗುತ್ತೆ ಸರ್? ಸ್ಟಾರ್ಟ್ ಮತ್ತೆ ಸ್ಟಾಪ್ ಅಂತ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅದು ಏನು ಅಂತ ಗೊತ್ತಿಲ್ಲ. ಓ, ಹೊಸ ಗಾಡಿ ಅಲ್ವಾ? ನಿಮಗೂ ಸಹ ಅಷ್ಟೊಂದು ಮಾಹಿತಿ ಇರಲ್ಲ. ಮಾಹಿತಿ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಸಹ ಮಾಹಿತಿ ಇರಲ್ಲ. ಹೌದು. ಸರ್, ಅದ್ರಲ್ಲಿ ಯೂಟ್ಯೂಬ್ ಎಲ್ಲ ಬರುತ್ತಾ? ಯೂಟ್ಯೂಬ್ ಬರಲ್ಲ, ಇದು ನಾರ್ಮಲ್. ಕಂಪನಿಯಿಂದ ಬಂದಿರೋದು. ಕಂಪನಿಯಿಂದ ಬರೋದು ನಾರ್ಮಲ್. ಓಕೆ ಸರ್, ಈ ಗಾಡಿ ಬಂದ ಮೇಲೆ ನೀವು ಹೊರಗಡೆಯಿಂದ ಏನೆಲ್ಲ ಫಿಟ್ಟಿಂಗ್ ಮಾಡಿಸಿದೀರಾ? ಹೊರಗಡೆಯಿಂದ ಸ್ಟಿಕ್ಕರ್ ಒಂದು ಪೇಂಟ್ ಮಾಡಿದೀವಿ. ಪೇಂಟ್ ಮಾಡಿದೀರಾ? ಪೇಂಟ್, ಮತ್ತೆ ಬೇರೆ ಏನು ಮಾಡ್ಲಿಲ್ಲ. ಸೊ ಒಂದ್ ಸ್ವಲ್ಪ ಸ್ಟಿಕ್ಕರಿಂಗ್ ವರ್ಕ್ಸ್ ಮಾಡಿದೀರಾ? ಗಾಡಿದ್ದು ಹೆಸರು ಸ್ವಲ್ಪ ಹಾಕಿದ್ದೀವಿ, ಬೇರೆ ಏನ್ ಮಾಡ್ಲಿಲ್ಲ, ಆಲ್ಟ್ರೇಷನ್ ಮಾಡ್ಲಿಲ್ಲ ಅಷ್ಟೇ. ಓಕೆ ಸರ್, ನಿಮ್ಮ ಕಂಪನಿಯಲ್ಲಿ ಎಷ್ಟು ಗಾಡಿ ಇದೆ ಸರ್ ಟೋಟಲ್ ಆಗಿ? ನಮ್ದು ಕಂಪನಿಯಲ್ಲಿ ಟೋಟಲ್ ಒಂದು 10 ಗಾಡಿ ಇದೆ. ಬಸ್ ಎಲ್ಲ ಸೇರಿ? ಹೌದು, ಎಲ್ಲ ಲಕ್ಸುರಿ ಬಸ್, ಎಲ್ಲ ಸ್ಟ್ಯಾಂಡರ್ಡ್ ವೆಹಿಕಲ್ ಇರೋದೆಲ್ಲ. ಹೌದು. ಬಸ್ ಎಷ್ಟಿದೆ ಸರ್? ಬಸ್ 3 50 ಸೀಟರ್ ಇದೆ. ಮಂಗಳದೇವಿ ಟ್ರಾವೆಲ್ಸ್ ಅಂತ 3, ಮತ್ತೆ ಒಂದು ಅರ್ಜುನ್ ಅಂತ ಗಾಡಿ. ಅದು ನೀವು ಒಂದೂವರೆ ವರ್ಷ ಆಯ್ತು ಬಂದು, ಹೊಸದಾಗಿ ಫುಲ್ ಸ್ಟ್ಯಾಂಡರ್ಡ್ ಗಾಡಿ, ಹೊಸ ಗಾಡಿ ಅದು. ಅದೊಂದು ಗಾಡಿ. ಮತ್ತೆ ಎರಡು 24 ಸೀಟರ್ ಮಿನಿ ಬಸ್ ಅಂತ ಇದೆ. ಅದು ಸರ್ ರೂಟಿಗೆ ಇಲ್ವಾ? ರೂಟಿಗೆ 2 ಬಸ್ ಈಗ ಅದು ಹೊಸತಾಗಿ ಬಂದಿದೆ. ಅದು ಸಹ ಬಂದಿದೆ. ಗಜರಾಜಪುತ್ರ ಅಂತ ಒಂದು 51 ಎಕ್ಸ್ಪ್ರೆಸ್ ಗೆ ಓಡ್ತಾ ಇದೆ. ಮತ್ತೆ ಇನ್ನೊಂದು 44. ಓಕೆ ಸರ್, ಈ ಅರ್ಬನ್ ಇರೋದು ಒಂದೇ ಅಲ್ವಾ? ಅರ್ಬನ್ ಇರೋದು ಒಂದೇ. ಮತ್ತೆ ಟೆಂಪೋ ಟ್ರಾವೆಲರ್ ಇದೆ. ಟ್ರಾವೆಲರ್ ಇದೆ. ಅದು ನನ್ನ ಗಾಡಿ. ನಾನು ಅದೇ ಸೇರಿ ಒಂದು 2.5 ವರ್ಷ ಆಗ್ತಾ ಬಂತು ಈಗ. ಇದೇ ಕಂಪನಿಗೆ ಬಂದು? ಇದೇ ಕಂಪನಿ. ಹಾಗೆ ಸರ್, ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ಸಾಧಾರಣ? ಒಂದು 9 ವರ್ಷ ಆಯ್ತು. 9 ವರ್ಷ ಆಯ್ತು. ಅಂದ್ರೆ ಯಾವ ಟೈಮಲ್ಲಿ ಬಂದಿರೋದು? 16? ಅದೇ ಮನೆಯಲ್ಲಿ ಒಂದು ಗಾಡಿ ಇತ್ತು, ಅದರಲ್ಲಿ ಡ್ರೈವಿಂಗ್ ಕಲ್ತು ಬಂದದ್ದು.
ಮತ್ತೆ ಯಾರು ಸಹ ಕಲಿಸ್ಲಿಲ್ಲ ಡ್ರೈವಿಂಗ್. ಅಪ್ಪನ್ ಬಿಟ್ಟು ಬೇರೆ ಯಾರು ಸಹ ಕಲಿಸಲಿಲ್ಲ. ಅವ್ರು ರಾಜ್ಕುಮಾರ್ ಎಕ್ಸ್ಪ್ರೆಸ್ ಅಲ್ಲಿ ಡ್ರೈವರ್ ಓ ರೂಟ್ ಅಲ್ಲಿ. ಆ ರೂಟ್ ಅಲ್ಲಿ. ಹಾಗೆ ನಂಗೆ ಸ್ವಲ್ಪ ಅವರದೇ ಹುಟ್ಟು ಬಂದಿದೆ, ಡ್ರೈವಿಂಗ್ ಕಲಿಯುವ ಹುಟ್ಟು. ಹಾಗೆ. ಸರ್ ಇವಾಗ ಅರ್ಬನಿಯಾ ಓಡಿಸುವಂತ ಹೌದು, ಕೆಪಾಸಿಟಿ ಇದೆ ನಿಮಗೆ. ಹೌದೌದು. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಅಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಸರ್? ಅದ್ರಲ್ಲಿ ಅಂದ್ರೆ ಏನೆಲ್ಲ ಗೊತ್ತಾಗುತ್ತೆ ಅಂತ ಅದ್ರಲ್ಲಿ? ಗೊತ್ತಾಗಂದ್ರೆ ಡೋರ್ ಓಪನ್ ಇದ್ರೆ ಅದೆಲ್ಲ ಡೋರ್ ಗೊತ್ತಾಗುತ್ತೆ. ಅಲ್ಲಿ ಸಿಗ್ನಲ್ ತೋರಿಸುತ್ತಾ? ತೋರಿಸುತ್ತೆ. ಓಕೆ. ಮತ್ತೆ ಏರ್ ಮೇನ್ ಇದರಲ್ಲಿ ಅದೇ 4 ವೀಲ್ ಬೇಸ್ ಇದೆಯಲ್ಲ, ಓಕೆ. ವೀಲ್ ಇದ್ದು ಅದರದ್ದು ಏರ್ ಗೊತ್ತಾಗುತ್ತೆ ನಮ್ಗೆ ಡಿಸ್ಪ್ಲೇ ಅಲ್ಲಿ ನೋಡುವಾಗ. ಓ ಟೈರಿನ ಏರ್ ಗೊತ್ತಾಗುತ್ತೆ. ಇದರಲ್ಲಿ ನಿಮ್ಗೆ ಕಾಣುತ್ತೆ ಇಲ್ಲಿ ನೋಡಿ, ನಿಮ್ದೊಂದು ಲೆಫ್ಟ್ ಒಂದು ಡೋರ್ ಓಪನ್ ಇದೆ, ಹಾಗೆ ಅದೊಂದು ಗೊತ್ತಾಗುತ್ತೆ. ಈ ಸೈಡ್ ಅಲ್ಲಿ ನಂಬರ್ ಇದೆಯಲ್ಲ 73, 72, 81, 84. ಹೌದೌದು. ಅದು ಅದೇ 4 ಇದು ವೀಲ್ ಇದ್ದಲ್ಲ, ಆ ನಂಬರ್ ನಮ್ಗೆ ಗೊತ್ತಾಗುತ್ತೆ. ಸರ್ ಇದಕ್ಕೆ ಎಷ್ಟು ಪೌಂಡ್ ಬರುತ್ತೆ ಕಂಪನಿಯಿಂದ? ಯಾವುದು ಇದ್ರ ಹೇರ್ ಇಂದ? ಏರ್ ಇಂದು ಅದೇ ಅದು 85 ಪೌಂಡ್. 85, 75 75 ಅಷ್ಟು. ಹಾಗೆ. ಸರ್ ಈ ಗಾಡಿ ಬಂದು 1 ಮಂತ್ ಆಗಿಲ್ಲ ಅಲ್ವಾ? 1 ಮಂತ್ ಆಗಿಲ್ಲ. ಬಂದ ತಕ್ಷಣ ಇಳಿದದ್ದೆ ರೋಡಿಗೆ. ಟ್ರಿಪ್ ಸ್ಟಾರ್ಟ್ ಆಗಿರೋದೇ ಸ್ಟಾರ್ಟ್. ಓಕೆ ಸರ್, ಬುಕಿಂಗ್ ಅಲ್ಲಿ ಯಾವ ತರ ಮಾಡ್ಕೋತೀರಾ ಇದಕ್ಕೆ? ಬುಕಿಂಗ್ ಅಂದ್ರೆ ಇದು ಕಿಲೋಮೀಟರ್ ಅಂದ್ರೆ ಪರ್ ಡೇಗೆ 12,500 ಹೋಗುತ್ತೆ ಫಿಕ್ಸ್ ಅಂದ್ರೆ ಒನ್ ಡೇಗೆ. ಅಂದ್ರೆ ನಿಮ್ಮ ಲೋಕಲ್ ಅಲ್ಲಿ? ಲೋಕಲ್ ಅಲ್ಲಿ ಕಿಲೋಮೀಟರ್ ಹೋಗುದಾದ್ರೆ ನಾರ್ಮಲ್ ಆಗದೆ 40 ಹೋಗ್ಬೋದು. ರೇಟ್ ಇರೋದು 45 ಇದು ರೇಟ್ ಕಿಲೋಮೀಟರ್ಗೆ. ಕಿಲೋಮೀಟರ್ಗೆ 45 ರೇಟ್ ಇದು ಗಾಡಿ. ಒಂದು ಅಡ್ಜಸ್ಟ್ ಮಾಡಿ ಒಂದು ರೇಟ್ ಅಲ್ಲಿ ಹೋಗ್ಬೋದು. ಓಕೆ. ಅಂದ್ರೆ ಡೀಸೆಲ್ ಏನು ಮೈಲೇಜ್ ಹೊಡಿಲಿಕ್ಕೆ ಆಗಲ್ಲ, ಅದಕ್ಕೆ ಒಂದು ರೇಟ್. ಮತ್ತೆ ಟ್ಯಾಕ್ಸಸ್ ಹಾಗೆ ತುಂಬಾ 3 ತಿಂಗಳಿಗೆ ಜಾಸ್ತಿ ಇದೆ ಟ್ಯಾಕ್ಸ್ ಇದಕ್ಕೆ. ಅಂದ್ರೆ ಲಕ್ಸುರಿ ವೆಹಿಕಲ್ ಎಷ್ಟು ಬರುತ್ತೆ ಸರ್? 43, 44 ತನಕ ಬರುತ್ತೆ ಇದು ಗಾಡಿ. ಕ್ವಾರ್ಟರ್ ಟ್ಯಾಕ್ಸ್ ಅಲ್ವಾ? 3 ತಿಂಗಳಿಗೆ. 3 ತಿಂಗಳಿಗೆ. ವರ್ಷಗಾದ್ರೆ 180 ಬರುತ್ತೆ. 180 ಬರುತ್ತೆ. 180 ಸಮಥಿಂಗ್ ಬರುತ್ತೆ. ಓಕೆ ಸರ್, ಇದು ಎಷ್ಟನೇ ಟ್ರಿಪ್ ಸರ್ ನಿಮ್ದು? ನಂಗೆ ಇದು 4ನೇ ಟ್ರಿಪ್. 4ನೇ ಟ್ರಿಪ್. ಎಲ್ಲೆಲ್ಲಿ ಸುತ್ತಾಡಿ ಬಂದಿದೆ ಈ ಗಾಡಿ ಇವಾಗ? ನಾರ್ಮಲ್ ಹೇಳಿದ್ರೆ ಲೋಕಲ್ ಎಲ್ಲ ಸುತ್ತಾಡಿದೆ. ಅಂದ್ರೆ ಲಾಂಗ್ ಅಂದ್ರೆ ಮುರುಡೇಶ್ವರ, ಗೋಕರ್ಣ ಹೋಯ್ತು, ದಾಂಡೇಲಿ ಹೋಯ್ತು, ಓಕೆ, ಬ್ಯಾಂಗ್ಳೂರ್ ಹೋಯ್ತು. ಈಗ ಇವತ್ತು ನೈಟ್ ನಾನು ಬ್ಯಾಂಗ್ಳೂರಿಗೆ ಹೊರಡುದು. ಇವಾಗ ಗೋಕರ್ಣದಿಂದ ಈಗ ಗೋಕರ್ಣ ಸೀದಾ ನೈಟ್ ಬ್ಯಾಂಗ್ಳೂರಿಗೆ ಸೀದಾ ಬ್ಯಾಂಗ್ಳೂರ್. ಕೇರಳ ಪಾರ್ಟಿನ? ಕೇರಳ ಪಾರ್ಟಿ. ಅವರಿಗೆ ಖುಷಿಯಾಗಿದೆ ಗಾಡಿ ನೋಡಿ. ರಾತ್ರಿ ಮಲಗಿದ್ದೊಂದು ಗೊತ್ತುಂಟು ಅವರಿಗೆ. ಈ ದಾಂಡೇಲಿ ಫಾರೆಸ್ಟ್ ಗೇಟ್ ಇದೆಯಲ್ಲ, ಅಲ್ಲಿ ನಿಂತಾಗ್ಲೇ ಗೊತ್ತು ಅವರಿಗೆ. ಮಿಡ್ಲಲ್ಲಿ ಎದ್ದೆಲ್ಲ ಅಂದ್ರೆ ಫುಲ್ ಅಷ್ಟು ಸ್ಮೂತ್ ಇದೆ, ಏನು ಗೊತ್ತಾಗಲ್ಲ. ವೈಬ್ರೇಷನ್ ಏನಿರಲ್ಲ ಗಾಡಿ. ಒಳಗಡೆ ಎಲ್ಲ ತುಂಬಾ ಸ್ಪೇಸ್ ಇದೆ ಅಲ್ಲ ಸರ್? ತುಂಬಾ ಸ್ಪೇಸ್ ಇದೆ ಒಳಗಡೆ ಎಲ್ಲ ಒಳ್ಳೆ ಸ್ಪೇಸ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಹೌದು. ಓಕೆ ಸರ್, ಸ್ಟೇರಿಂಗ್ ಇದ್ರಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ? ಸ್ಟೇರಿಂಗ್ ನಾರ್ಮಲ್ ಕಾರ್ ತರನೇ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ? ಅಲ್ಲ, ಇದು ವೈಪರ್ ಇದೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ಓಕೆ, ವೈಪರ್ ಇದು ಅದೇ ನಾವು ಕಾರಲ್ಲಿ ಹೇಗಿದೆ ಆ ತರನೇ ಇದೆ, ಅದೇ ತರ. ಸ್ಟೇರಿಂಗ್ ಅಲ್ಲಿ ಏನು ಚೇಂಜ್ ಮಾಡಿ ಏನು ಸರ್ ಚೇಂಜಸ್? ಮತ್ತೆ ಒಂದು ಮೇನ್ ಏನಂದ್ರೆ, ಈ ಗಾಡಿ ನಾರ್ಮಲ್ ಟ್ರಾವೆಲರ್ ಓಡ್ಕೊಂಡು ಹೋದಾಗ ಓಡ್ಲಿಕ್ಕೆ ಆಗಲ್ಲ. ನಂಗೆ ಮಿಸ್ ಆಯ್ತಾಗ ಇರುವಾಗ ಡ್ರೈವಿಂಗ್ ಅಲ್ಲಿ ದೊಡ್ಡ ಗಾಡಿ ನಾವು ಹೇಗೆ ಕಟಿಂಗ್ ಮಾಡ್ತೀವಿ ಆ ತರಾನೇ ಕಟಿಂಗ್. ಈ ಬಸ್ ಎಲ್ಲ ಯಾವ ತರ ಕಟಿಂಗ್ ಮಾಡ್ತಾರೆ? ಟರ್ನಲ್ಲಿ ಹೋಗುವಾಗ ಹೇಗೆ ಆ ತರಾನೇ ಹೋಗ್ಲಿಕ್ಕೆ. ಸ್ವಲ್ಪ ಆಚೆ ಆದ್ರೆ ಗಾಡಿ ಎಲ್ಲೆಲ್ಲಿ ಹೋಗ್ತದೆ. ಬಸ್ ತರನೇ ಕಟ್ಟಿಂಗ್ ಎಲ್ಲ. ಇಳಿಸುವಾಗ ಎದ್ದೆಳಿಸುವಾಗ ಹಾಗೆ. ಈ ಮಾರ್ಕೆಟ್ ಅಲ್ಲಿ ಈ ಗಾಡಿಗೆ ಕಾಂಪಿಟೇಷನ್ ಆಗಿ ಯಾವ ಗಾಡಿ ನಡೀತಾ ಇದೆ ಸರ್ ಇವಾಗ? ಈ ಗಾಡಿಗೆ ಟಕ್ಕರ್ ಕೊಡುವ ಗಾಡಿ ಯಾವ್ದು ಬಂದಿಲ್ಲ. ಬರೋದಾದ್ರೆ ಅದೇ ಟೆಂಪೋ ಟ್ರಾವೆಲರ್, ಇದು ಸಣ್ಣ ಗಾಡಿ. ಹೌದು, ಅದು ಇವರ ಕಂಪನಿ ಅಲ್ಲ, ಬಂದ್ರೆ ಅದೇ ಬೇರೆ ಏನು ಟಕ್ಕರ್ ಕೊಡುವ ಗಾಡಿ ಇನ್ನು ಬಂದಿಲ್ಲ. ಮತ್ತೆ ಗೊತ್ತಿಲ್ಲ. ಓಕೆ ಸರ್, ಇದು ಫ್ರಂಟ್ ಅಲ್ಲಿ ಎಷ್ಟು ಬರುತ್ತೆ ಸರ್ ಡ್ಯಾಶ್ ಬೋರ್ಡ್ ಗೆ? AC ಇವೆಂಟ್ಸ್ 4 1 2 3 4 ಅಲ್ವಾ? ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಎಷ್ಟು ಬರುತ್ತೆ ಸರ್? ಒಂದು 12 ಪಾಯಿಂಟ್ ಇದೆ. 12 ಪಾಯಿಂಟ್. ಓಕೆ, ಪ್ರತಿಯೊಂದು ಸೀಟ್ಗೂ ಎಮರ್ಜೆನ್ಸಿ ಸ್ವಿಚ್ ಕೊಟ್ಟಿದ್ದಾನೆ. ಹೌದು, ಇಲ್ಲಿ ಸಹ ಇದೆ ಅಲ್ವಾ? ಇಲ್ಲಿ ಹೋಯ್ತದು, ಇಲ್ಲಿ ಇತ್ತಲ್ವಾ? ಇದು ಇಲ್ಲಿ ಮೇಲ್ಗಡೆ ಇದೆ ಅಲ್ವಾ? ಎಮರ್ಜೆನ್ಸಿ ಸ್ವಿಚ್ ಇದೆ. ಓಕೆ, ಹಾಗೆ ಅಲ್ವಾ? ಒಳ್ಳೆ ಸ್ಪೇಸ್ ಇದೆ ಗಾಡಿ. ಸರ್, ನಿಮ್ಮ ಓನರ್ ಏನನ್ನ ನೋಡಿ ಈ ಗಾಡಿ ಆಯ್ಕೆ ಮಾಡಿರೋದು? ಅದೇ ಪ್ಯಾಸೆಂಜರ್ಗೆ ಫುಲ್ ಇದಾಗಬೇಕು, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್. ಈ ಅರ್ಬನಿಗೆ ಹೊಸದಾಗಿ ಬರುವಂತ ಡ್ರೈವರ್ಸ್ ಗಳಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಮೆಸೇಜಸ್ ಅಂದ್ರೆ ಟ್ರಾವೆಲ್ ಹೊಡೆದಾಗೆ ಹೊಡೆದುಕೊಂಡು ಹೋಗ್ಬೇಡಿ ಒಂದಾಗಿ. ಮತ್ತೆ ಎಲ್ಲಿ ಅದು ಇಳಿಸೋದಾದ್ರೆ ಅಪ್ಪ ಇಳಿಸಲಿಕ್ಕಿಲ್ಲ, ಸ್ಲೋನೇ ಇಳಿಸಬೇಕು ಗಾಡಿ. ಮತ್ತೆ ಗೇರ್ ಶಿಫ್ಟಿಂಗ್ ಹಾಗೆ ಸ್ವಲ್ಪ ಜಾಯಿಂಟ್ ಇದರದ್ದು ಲೆಂತ್ ಇರುವ ಕಾರಣ ಗೇರ್ ರಪ್ಪ ಪೊಸಿಷನ್ ಕೊಡ್ಲಿಕ್ಕೆ ಬಾರ್ದು, ಅದು ಹೊಡಿತದೆ. ಈಗ 7 ಗೇರ್ ಬಸ್ ಎಲ್ಲ ಇದೆಯಲ್ಲ, ಅದೆಲ್ಲ ರಪ್ಪ ಗೇರ್ ಕೊಡ್ಲಿಕ್ಕಿಲ್ಲ, ಸ್ವಲ್ಪ ವೇಟ್ ಮಾಡ್ಬೇಕಲ್ಲ ಆ ತರ. ಹಾಗೆ ಗಾಡಿ ಅಂದ್ರೆ ಗಾಡಿ ಅರ್ಬನಿಯಾ, ಮಾತಿಲ್ಲ ನನ್ನ ಹತ್ರ, ಮತ್ತೆ ಬೇರೆ ಮಾತಿಲ್ಲ. ಓಕೆ ಸರ್, ಇದೇನಕ್ಕೆ ಯೂಸ್ ಆಗುತ್ತೆ ಸರ್? ಅದು ಇದೆ ಚಾರ್ಜಿಂಗ್ ಪಾಯಿಂಟ್. ಅದು ಚಾರ್ಜಿಂಗ್ ಪಾಯಿಂಟ್ ಡ್ರೈವರಿಗೆ. ಮತ್ತೆ ಎಲ್ಲ ಚಾರ್ಜಿಂಗ್ ಪಾಯಿಂಟ್ ಇದೆ ಎಲ್ಲ ಗಾಡಿ. ಪ್ರತಿಯೊಂದು ಸೀಟಿಗೂ ಸಹ ಚಾರ್ಜಿಂಗ್ ಪಾಯಿಂಟ್ ಇದೆ ಅಲ್ವಾ? ಹಾಗೆ ಸರ್, ಇದಕ್ಕೆ ನೀವು ಬುಕಿಂಗ್ ಎಲ್ಲ ಹೇಗೆ ಮಾಡ್ಕೋತೀರಾ ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
ಬುಕ್ಕಿಂಗ್ ಅಂದ್ರೆ ನಾವು ಕಿಲೋಮೀಟರ್ ಹಾಕ್ತಿವಿ. ಕಿಲೋಮೀಟರ್ಗೆ ಅಂದ್ರೆ ನಿಮ್ದು ಆಫೀಸ್ ಎಲ್ಲಿ ಬರುತ್ತೆ ಸರ್? ಆಫೀಸ್ ಅಂತ ನಾವು ಮಾಡ್ಲಿಲ್ಲ. ಎಲ್ಲೋ ಸಹ ಇಲ್ಲ. ಇಲ್ಲ ಇಲ್ಲ, ಈ ತರನೇ ನಾವು ಎಲ್ಲ ಇನ್ಸ್ಟಾಗ್ರಾಮ್. ಹೀಗೆ ನಮ್ಗೆ ಬಾಳಿಕೆ ಕೊಡ್ತಾರೆ. ಮಂಗಳೂರಲ್ಲಿ ಶ್ರೀ ಮಂಗಳಾದೇವಿ ಟ್ರಾವೆಲ್ಸ್ ಅಂದ್ರೆ ಒಂದು ಬ್ರ್ಯಾಂಡ್ ಬಂದಿದೆ. ಅದರಲ್ಲಿ ನಮ್ದು ಗೌರಿ, ಹೌದು, ಫಸ್ಟ್ ಒನ್ ಗೌರಿ. ಅದಕ್ಕೆ ಗೌರಿ ಬಂದಾದ್ಮೇಲೆ ಫುಲ್ ಕ್ಲಿಕ್ ಆಗಿದೆ. ಮಂಗಲದೇವಿ ಗೌರಿ ಅಂದ್ರೆ ಗೌರಿ ನಮ್ದು ಗಾಡಿ, Okay, sir. ಲಕ್ಕಿ ಗಾಡಿ ಅಂತ ಹೇಳ್ತೀವಲ್ಲ ಆ ತರ. ಹಾ. ನೋಡಿ ಎಸಿ ನೋಡಿ, ಈಗ ಹೌದು, ಫುಲ್ ಚಳಿ ಆಗ್ತಾನೆ ಇದೆ, ಅಷ್ಟು ಚಳಿ ಹೌದು, ತುಂಬಾ ಕೋಲ್ಡ್ ಇದೆ cold ಇದೆ. ಸರ್. ನಮಗೆ ಒಬ್ರು ಕಮೆಂಟ್ ಮಾಡಿದ್ರು ಸರ್, ಈ ನಮ್ಮ ಅರ್ಬನಿಯ ಓಡಿಸೋದಿಕ್ಕೆ ಯಾವ ತರ ಬ್ಯಾರ್ಜ್ ಬೇಕು ಅಂತ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ನಾರ್ಮಲ್ ಬ್ಯಾಜ್ ಸಾಕು ಅಂತ ನಾನು ಹೇಳ್ತೀನಿ. ಈಗ ಟ್ರಾವೆಲರ್ ಗೆ ಯಾವ್ದು ಬ್ಯಾಜ್ ಬೇಕಾ ಅಂದ್ರೆ 4 ವೀಲರ್ ಮತ್ತೆ 6 ವೀಲರ್ ಗೆ ಬೇರೆ ಬೇರೆ ಟೈಪ್ ಒಂದು ಬ್ಯಾಜ್ ಬರುತ್ತೆ. ಹೌದು. ಆ ತರ ಅಂದ್ರೆ ನಮ್ಮ ಹತ್ರ ಎಲ್ಲ ಬ್ಯಾಜ್ ಇದೆ. ಹೌದು, ಹೆವಿ ಇದೆ. ಹೆವಿ ಎಲ್ಲ ಇದೆ. ಹಾಗೆ ಅದೇ ಟ್ರಾವೆಲರ್ ಯಾರು ಓಡಿಸ್ತಾರೆ ಅವರಿಗೆಲ್ಲ ಓಕೆ, ಅವರು ಓಡಿಸಬಹುದು. ಅವರೆಲ್ಲ ಓಡಿಸಬಹುದು, ತೊಂದ್ರೆ ಇಲ್ಲ. ಶಿಫ್ಟಿಂಗ್ ಅದೇ ಎತ್ತಿ ಕೊಡ್ಲಿಕ್ಕೆ. ಓ, ಇದು ಎಂತ ಗೇರ್ ಶಿಫ್ಟಿಂಗ್ ಆ ತರನ? ಮತ್ತೆ ರಿವರ್ಸ್ ಕ್ಯಾಮೆರಾ ಇದೆ ಸರ್. ಇದಕ್ಕೆ ಗೇರ್ ಶಿಫ್ಟಿಂಗ್ ಅಲ್ಲಿ ಯಾವ ತರ ಮಾಡೋದು ಸರ್? ಗೇರ್ ಶಿಫ್ಟಿಂಗ್ ಅಂದ್ರೆ ಇದು ಇದರಲ್ಲಿ ಕುಟ್ಟಿ ಬರುತ್ತೆ. ಹೀಗೆ ಆ ಕುಟ್ಟಿಯನ್ನು ಪ್ರೆಸ್ ಮಾಡಿ ಎಲ್ದು ರಿವರ್ಸ್ ಹಿಂದ್ಗಡೆ ಹಾಕ್ಲಿಕ್ಕೆ, ಹಿಂದ್ಗಡೆ ಆವಾಗ ಡಿಸ್ಪ್ಲೇ ಅಲ್ಲಿ ಆನ್ ಆಗುತ್ತೆ. ಆನ್ ಆಗುತ್ತೆ. ತುಂಬಾ ಕ್ಲಾರಿಟಿ ಇದೆ ಅಲ್ವಾ? ಫುಲ್ ಕ್ಲಾರಿಟಿ ಇದೆ. ಎಷ್ಟು ಸೆನ್ಸರ್ ಬರುತ್ತೆ ಸರ್ ಬ್ಯಾಕ್ ಸೈಡ್ ಅಲ್ಲಿ? ಬ್ಯಾಕ್ ಸೈಡ್ ಅಲ್ಲಿ 4 ಇದೆ. 4 ಸೆನ್ಸರ್ ಇದೆ. ತುಂಬಾ ಕ್ಲಾರಿಟಿ ಇದೆ. ತುಂಬಾ ಕ್ಲಾರಿಟಿ ಇದೆ. ಓಕೆ ಸರ್, ಇದು ಪ್ರತಿಯೊಂದು ಗೇರ್ ಶಿಫ್ಟ್ ಮಾಡುವಾಗ್ಲೂ ಸಹ ಇದು ಮೇಲ್ಗಡೆ ಎಳ್ದೇನೆ ಇದು ಕೊಡ್ಬೇಕಾ? ಇಲ್ಲ, ರಿವರ್ಸ್ ಗೇರ್ ಒಂದು ಮಾತ್ರ. ರಿವರ್ಸ್ ಗೇರ್ ಒಂದು ಮಾತ್ರ. ಓಕೆ, ಫ್ರಂಟ್ ಅಲ್ಲಿ ಎಷ್ಟು ಗೇರ್ ಬರುತ್ತೆ ಸರ್? ಫ್ರಂಟ್ ಅಲ್ಲಿ ಅದು 5 ಗೇರ್ ಇದೆ. 5 ಗೇರ್ ಇದೆ. ಹಿಂದ್ಗಡೆ ಒಂದು. ಓಕೆ ಸರ್, ಇದಕ್ಕೆ ಡೀಸೆಲ್ ಕೆಪಾಸಿಟಿ ಎಷ್ಟು ಕೊಟ್ಟಿದ್ದಾನೆ? 72 ಅಷ್ಟೇ. 72. ಮತ್ತೆ ಡೆಫ್ ಇದೆಯಾ? ಡೆಫ್ ಇದೆ. ಡೆಫ್ ಅಂದಾಜು ಗೊತ್ತಿಲ್ಲ ಅದರದ್ದು ಕೆಪಾಸಿಟಿ. ಅದರದ್ದು ಕೆಪಾಸಿಟಿ ಅಷ್ಟು ಗೊತ್ತು. ಓಕೆ, ಎಷ್ಟು ಬರುತ್ತೆ ಸರ್? ಒಮ್ಮೆ ಫುಲ್ ಮಾಡಿದ್ರೆ ಒಂದು 5,000 ಚಿಲ್ಲರೆ ಓಡುತ್ತೆ. ಆಡ್ ಬ್ಲೂ. ಓಕೆ, ಇದಕ್ಕೆ ಸಪರೇಟ್ ಡೆಫ್ ಬರುತ್ತಾ? ಸಪರೇಟ್ ಅಂದ್ರೆ ಫೋರ್ಸ್ ಅಲ್ಲೇ ತಗೋಬೇಕು? ಹೌದು, ಫೋರ್ಸ್ ಇಂದ ತಗೊಳ್ಬೇಕು. ಆವಾಗ ನಿಮ್ಗೆ ಸೆನ್ಸರ್ ಎಲ್ಲ ಒಳ್ಳೆ ಇದು ಮೈಲೇಜ್, ಯಾವುದೇ ಗಾಡಿ ಕಂಡೀಷನ್ ಮತ್ತೆ ಡೀಸೆಲ್ ಟ್ಯಾಂಕ್ ಹಾಕಿ ಲೆಫ್ಟ್ ಸೈಡ್ ಡೀಸೆಲ್ ಟ್ಯಾಂಕ್ ಅದು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ತಪ್ಪ ಗೊತ್ತಾಗಲ್ಲ. ನಾವು ಪಂಪ್ ಅಲ್ಲಿ ಒಂದು ನಿಲ್ಲಿಸಿದ್ರೆ ಗೊತ್ತಾಗಲ್ಲ ಯಾವ ಸೈಡ್ ಯಾವ ಕ್ಯಾಪ್ ಎಲ್ಲಿ ಉಂಟು ಅಂತ. ಅದು ಫ್ರಂಟ್ ಡೋರ್ ಓಪನ್ ಮಾಡಿ ಗೊತ್ತಾಗ್ಬೇಕು. ಮತ್ತೆ ಆಡ್ ಬ್ಲೂಸ್ ಹಾಗೆ ಫೋರ್ತ್ ಟ್ರಾವೆಲರ್ ಎಲ್ಲ ಬಾನೆಟ್ ಒಳಗಡೆ ಬರುದು. ಇದರಲ್ಲಿ ಬಾನೆಟ್ ಒಳಗಡೆ ಅಲ್ಲ. ನಮ್ದು ಡ್ರೈವಿಂಗ್ ಸೀಟ್ ಅಲ್ಲಿ ಈ ಸೀಟ್ ಇದು ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಇದೆ. ಲೆಫ್ಟ್ ಸೈಡ್ ನಾವು ಹೇಗೆ ಡೋರ್ ತೆಗಿತೀವಿ ಡೀಸೆಲ್ ಹಾಕ್ಲಿಕ್ಕೆ, ಆ ತರನೇ ರೈಟ್ ಸೈಡ್ ಅಲ್ಲಿ ತೆಗಿಬೇಕು ನಾವು. ಅಷ್ಟೊಂದು ಫೀಚರ್ಸ್ ಆಡ್ ಮಾಡಿ ಕೊಟ್ಟಿದ್ದಾರೆ. ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಹೌದು. ಅದಕ್ಕೆ ಮೇಂಟೆನೆನ್ಸ್ ಎಲ್ಲ ಎಷ್ಟು ಕಿಲೋಮೀಟರ್ ಕೊಟ್ಟಿದ್ದಾನೆ? 10,000 ಅಷ್ಟೇ. 10,000. ಓಕೆ, ಸರ್ವಿಸ್. ಓಕೆ, ಅಂದ್ರೆ ಇವಾಗ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಈಗ 3,850. ಎಷ್ಟು ಕಿಲೋಮೀಟರ್? 3,850. 3,850. 52 ಉಂಟು. 50 ಅಷ್ಟೇ ಕಿಲೋಮೀಟರ್ ರನ್ ಆಗಿರೋದು. ಬರೀ 3,000. ಹೌದು. ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಅಂದ್ರೆ ಏನಂದ್ರೆ, ಈಗ ನೀವು ವಿಡಿಯೋ ಮಾಡಿದ್ರಲ್ಲ, ಈಗ ವಿಡಿಯೋ ಮಾಡಿ ಯಾರಾದ್ರೂ ಗಾಡಿಯಲ್ಲಿ ಕುತ್ಕೊಂಡವ್ರು ಇರಲ್ಲ, ಅವರಿಗೆ ನಾನು ಈಗ ಹೇಳಿದ ಮಾಹಿತಿ ಅವ್ರಿಗೆ ಗೊತ್ತಿರುತ್ತೆ. ಅಂದ್ರೆ ಸಡನ್ ಆಗಿ ಯಾರಾದ್ರೂ ಬದ್ಲಿಗೆ ಕರೆದ್ರು, ನಾಳೆ ಡ್ಯೂಟಿ ಇದೆ ಬರ್ತೀಯಾ ಅರ್ಬನಿಯಾದಲ್ಲಿ ಹೋಗ್ಲಿಕ್ಕೆ, ಅದಕ್ಕೆ ಅವನು ಹೇಳ್ತಾನೆ, ಎಂತ ಹೇಳ್ತಾನೆ, ನಂಗೆ ಅಷ್ಟು ಗೊತ್ತಿಲ್ಲ ಮಾರ ಅರ್ಬನಿಯಾ ಗಾಡಿ, ಅದು ನೋಡುವಾಗ್ಲೇ ಸ್ವಲ್ಪ ಮೈ ಜುಮ್ ಅನಿಸ್ತದೆ, ಅದಕ್ಕೆ ಆತರ. ಓಕೆ ಸರ್, ಇದಕ್ಕೆ ಆನ್ ರೋಡ್ ಪ್ರೈಸ್ ಎಷ್ಟಾಗುತ್ತೆ ಸರ್ ಕಂಪನಿಯಿಂದ? ಇದು 37 ಲ್ಯಾಕ್ ಬರುತ್ತೆ ಈಗ ಅಷ್ಟೇ. ಓಕೆ, ಇದು ವೈಟ್ ಎಡಿಷನ್ ಗೆ? ಎಲ್ಲ ನಾರ್ಮಲ್ ಎಲ್ಲದಕ್ಕೂ ಸೇಮ್ ರೇಟಾ? ಮತ್ತೆ ನಮ್ ಗಾಡಿಗೆ ಹೆಸರಿಟ್ಟಿದ್ವಿ ಮಾಧುರಿ ಅಂತ. ಮಾಧುರಿ ಅಂತ ಹೆಸರಿಟ್ಟಿದ್ದೀರಾ? ಎಲ್ಲಾ ಗಾಡಿಗೆ ಹೆಸರಿದೆ. ಫ್ರಂಟ್ ಅಲ್ಲಿ ಹಾಕ್ಸಿದ್ದೀರಾ? ಹೌದೌದು, ಮಾಧುರಿ ಎಲ್ಲಾ ಗಾಡಿಗೆ ಹೆಸರಿದೆ. ಓಕೆ ಸರ್, ಏನನ್ನ ನೋಡಿ ಹೆಸರು ಆಯ್ಕೆ ಮಾಡ್ತೀರಾ ಸರ್? ನಾವು ಅಂದ್ರೆ ಎಲಿಫೆಂಟ್ ಆನೆ. ಅಂದ್ರೆ ಆನೆ ಅಂದ್ರೆ ಫುಲ್ ಮೇಲ ಫಿಮೇಲ? ಅದು ಎರಡನ್ನು ಇನ್ಕ್ಲೂಡ್ ಮಾಡ್ತೀವಿ. ಎರಡು ಅಂದ್ರೆ ಬಸ್ಸಿಗೆ ಮೇಲ್ ಹಾಕ್ಬೇಕು, ಇದಕ್ಕೆ ಫಿಮೇಲ್ ಆಗ್ಬೇಕು, ಆತರ ಇಲ್ಲ. ಅಂದ್ರೆ ಎಲ್ಲಾ ಗಾಡಿಗೆ ಹೆಸರಿದೆ. ಗೌರಿ, ಕರ್ಣ, ಏಕದಂತ, ಧೀರ, ಅಧೀರ, ಶಿವಾನಿ, ಮತ್ತೆ ಇದು ಮಾಧುರಿ, ಮತ್ತೆ ಟ್ರಾವೆಲರ್ ಭೀಮಾ. ಹೌದು, ಅದು ಭೀಮಾ. ಇದು ಮಾಧುರಿ ರೀಸೆಂಟ್ಲಿ ಬಂದದಲ್ಲ ಗಾಡಿ, ಹಾಗೆ ಮಾಧುರಿ ಅಂತ ಹೆಸರು. ಹಾಗೆ ಸರ್, ನೀವೇ ಇಟ್ಟಿರೋದು ಅಥವಾ ಓನರ್ ಇಟ್ಟಿರೋದು? ಅಲ್ಲ, ಓನರ್ ಚಾಯ್ಸ್. ನಮ್ಮ ಹತ್ರ ಕೇಳ್ತಾರೆ ಯಾವ್ದು ಇಡುವ ಅಂತ. ಓಕೆ, ಅದೇ ಹಾಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ವೆಲ್ಕಮ್. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಬ್ರ್ಯಾಂಡ್ ನ್ಯೂ ಆದಂತ 16 ಸೀಟರ್ನ ಫೋರ್ಸ್ ಅರ್ಬನಿಯಾ ವ್ಯಾನಿನ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಇಷ್ಟು ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.